ಎಪಿಸೋಡ್ 8 ಖಾಲಿ ಲಂಚ್ ಬಾಕ್ಸ್. ಮಧ್ಯಾಹ್ನದ ಗಂಟೆ ಬಾರಿಸುತ್ತಿದ್ದಂತೆ ತರಗತಿಯಲ್ಲಿದ್ದ ಎಲ್ಲ ಮಕ್ಕಳು ತಮ್ಮ ಲಂಚ್ ಬಾಕ್ಸನ್ನು ತೆರೆದು ಸಂತೋಷದಿಂದ ಊಟ ಮಾಡಲು ಆರಂಭಿಸಿದರು. ಆದಿಯು ತನ್ನ ಸ್ನೇಹಿತರ ಜೊತೆ ಕೂತು ನಗುತ್ತಾ ಊಟ ಮಾಡುತ್ತಿದ್ದನು. ಆದರೆ ಆ ಸಮಯದಲ್ಲಿ ಅವನ ಗಮನ ತರಗತಿಯ ಒಂದು ಮೂಲೆಯಲ್ಲಿ ಮೌನವಾಗಿ ಕೂತಿದ್ದ ಒಂದು ಹುಡುಗನ ಕಡೆ ಹೋಯಿತು. ಆ ಹುಡುಗ ನಿಧಾನವಾಗಿ ತನ್ನ ಲಂಚ್ ಬಾಕ್ಸ್ ತೆರೆದನು. ಆದರೆ ಅದರೊಳಗೆ ಏನೂ ಇರಲಿಲ್ಲ. ಅದು ಖಾಲಿಯಾಗಿತ್ತು. ಅವನು ಯಾರಿಗೂ ಕಾಣದಂತೆ ಅದನ್ನು ಮತ್ತೆ ಮುಚ್ಚಿ ಕೇವಲ ನೀರು ಕುಡಿದು ಮೌನವಾಗಿ ಕುಳಿತನು. ಇದನ್ನು ನೋಡಿದ ಆದಿಗೆ ತುಂಬ ಆಶ್ಚರ್ಯವಾಯಿತು. ಅವನು ಯಾಕೆ ಊಟ ಮಾಡುತ್ತಿಲ್ಲ ಎಂದು ಅವನು ಯೋಚಿಸಲು ಆರಂಭಿಸಿದನು. ಆದರೆ ಕೆಲವೇ ಕ್ಷಣಗಳಲ್ಲಿ ಆ ಹುಡುಗ ಮೌನವಾಗಿ ತರಗತಿಯಿಂದ ಹೊರಗೆ ಹೋಗಿಬಿಟ್ಟನು. ಆ ದಿನ ಶಾಲೆ ಮುಗಿದ ನಂತರವೂ ಆದಿ ಮನೆಗೆ ಹೋಗುತ್ತಿದ್ದಾಗಲೂ ಅವನ ಮನಸ್ಸಿನಲ್ಲಿ ಅದೇ ವಿಚಾರ ತಿರುಗುತ್ತಿತ್ತು. ಆ ರಾತ್ರಿ ಆದಿ ಮನೆ ಕಡೆ ನಡೆಯುತ್ತಿದ್ದಾಗ ದೂರದಲ್ಲಿ ಒಂದು ರಸ್ತೆ ದೀಪದ ಕೆಳಗೆ ಯಾರೋ ಕುಳಿತು ಓದುತ್ತಿರುವುದು ಅವನಿಗೆ ಕಾಣಿಸಿತು. ಆದಿ ಹತ್ತಿರ ಹೋಗಿ ನೋಡಿದಾಗ ಅವನು ಆಶ್ಚರ್ಯಪಟ್ಟನು. ಅದು ಶಾಲೆಯಲ್ಲಿ ಲಂಚ್ ಬಾಕ್ಸ್ ಖಾಲಿಯಾಗಿದ್ದ ಅದೇ ಹುಡುಗ. ಆ ಹುಡುಗ ಹಳೆಯ ಪುಸ್ತಕಗಳ ಜೊತೆ ರಸ್ತೆ ದೀಪದ ಬೆಳಕಿನಲ್ಲಿ ತುಂಬ ಗಮನದಿಂದ ಓದುತ್ತಿದ್ದನು. ಅವನ ಬಳಿ ಸರಿಯಾದ ಮೇಜು ಕೂಡ ಇರಲಿಲ್ಲ. ಆದರೂ ಅವನು ಓದನ್ನು ನಿಲ್ಲಿಸದೆ ಮುಂದುವರಿಸುತ್ತಿದ್ದನು. ಇದನ್ನು ನೋಡಿ ಆದಿಯ ಹೃದಯ ತುಂಬ ಕಳವಳಗೊಂಡಿತು. ಅವನು ಒಂದು ಮರದ ಹಿಂದೆ ನಿಂತು ಅದನ್ನೆಲ್ಲ ಗಮನಿಸಿದನು. ಆ ಸಮಯದಲ್ಲಿ ಆದಿಗೆ ತನ್ನ ಜೇಬಿನಲ್ಲಿದ್ದ ಮಾಯಾ ಚಾಕ್ ನೆನಪಾಯಿತು. ಆದಿ ನಿಧಾನವಾಗಿ ತನ್ನ ಜೇಬನ್ನು ಮುಟ್ಟಿದನು. ಅವನ ಮುಖದಲ್ಲಿ ಒಂದು ನಿರ್ಧಾರ ಮೂಡಿತು. ಈ ಹುಡುಗನಿಗೆ ನಾನು ಸಹಾಯ ಮಾಡಬೇಕು, ಆದರೆ ಯಾರಿಗೂ ಗೊತ್ತಾಗಬಾರದು ಎಂದು ಆದಿ ಮನಸ್ಸಿನಲ್ಲಿ ನಿರ್ಧರಿಸಿದನು. ಅವನಿಗೆ ಗೊತ್ತಿರಲಿಲ್ಲ, ಈ ಒಂದು ಸಹಾಯ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಬದಲಾವಣೆಗಳನ್ನು ತರಲಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಪಿಸೋಡ್ 8.